ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ವಿಶೇಷವಾದ ಗಿಡಮೂಲಿಕೆಗಳು, ವಿಶೇಷವಾದ ಮನೆಮದ್ದು ಮತ್ತು ಅನೇಕ ವ್ಯಾಯಾಮಗಳ ಜೊತೆಯಲ್ಲಿ ನಾನು ಪ್ರತಿದಿನ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಬಿದಿರಿನ ಚಿಗುರು ಅಂದರೆ ಕರಳೆ ಅಂತ ಹೇಳ್ತಾರೆ. ತುಂಬ ವಿಶೇಷವಾದ ಮನೆಮದ್ದು. ಭಾಳಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಈ ಕರಳೆಯನ್ನು ಬಳಸಿದ್ದೇ ಆದರೆ, ಸರಿಯಾದ ರೀತಿಯಲ್ಲಿ ಇದನ್ನು ಬಳಸಿದ್ದೇ ಆದರೆ, ಹೊಟ್ಟೆನಲ್ಲಿ ಇರತಕ್ಕಂಥ ಕಲ್ಲು, ಸಣ್ಣ ಸಣ್ಣ ಹುಣ್ಣುಗಳು ಮತ್ತು ನಾವು ಊಟದಲ್ಲಿ ಏನೋ ಬೈ ಮಿಸ್ಸಾಗಿ ಗೊತ್ತಿಲ್ಲದೆ ತಿಂದಿರತಕ್ಕಂಥ ಕೂದಲುಗಳು ಕೂಡ ಕರಗಿ ಹೊರಗಡೆ ಬರತಕ್ಕಂಥ ಒಂದು ವಿಶೇಷವಾದ ಔಷಧಿ ಗುಣ ಇದರಲ್ಲಿದೆ. ಯಾವ ರೀತಿ ಇದನ್ನು ಬಳಸಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ಔಷಧಿಯನ್ನು, ಯಾವುದೇ ಗಿಡಮೂಲಿಕೆಯನ್ನು ಬಳಸೋದಕ್ಕಿಂತ ಮುಂಚೆ ಅದರ ಸಂಪೂರ್ಣ ಮಾಹಿತಿಯನ್ನು ದಯವಿಟ್ಟು ನೀವು ತಿಳ್ಕೊಂಡಿರಬೇಕು. ಉಪಯೋಗ ಬಂದು ದೇಹಕ್ಕೆ ಸಂಪೂರ್ಣವಾಗಿ 100% ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಕರಳೆಯನ್ನು ತಂದು ಅದರ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು, ಬಿದಿರಿನ ಕರಳೆ, ನಾನು ನಿಮ್ಮ ಈ ವಿಡಿಯೋದಲ್ಲಿ, ಚಿತ್ರದಲ್ಲಿ ನಾನು ತೋರಿಸ್ತೀನಿ. ಬಿದಿರ ಕರಳೆಯನ್ನು ತಂದು ಅದರ ಸಿಪ್ಪೆಯನ್ನು ಚೆನ್ನಾಗಿ ಒರೆದು ತೆಗೆದುಹಾಕಿ, ಅದನ್ನು ಸುಮಾರು ಒಂದು 5-6 ಸರಿ ಚೆನ್ನಾಗಿ ತೊಳೆದು, ಒಂದು 4-5 ರೀತಿಯ ಕಾಳುಗಳ ಜೊತೆಯಲ್ಲಿ, ಸೊಪ್ಪಿನ ಜೊತೆಯಲ್ಲಿ ಸಾಂಬಾರು ಇಲ್ಲ ಪಲ್ಯವನ್ನು ಮಾಡಿ ತಿಂದರೆ ಹೊಟ್ಟೆಲಿರ್ತಕ್ಕಂಥ ಸಣ್ಣ ಸಣ್ಣ ಗಂಟುಗಳು, ಭಾಳಷ್ಟು ಜನಕ್ಕೆ ಸಣ್ಣ ಸಣ್ಣ ಗಂಟುಗಳು, ಈ ಮೌತ್ ಅಲ್ಸರ್ ಆಗುತ್ತಲ್ಲ, ಆ ರೀತಿ ಕರಳಿನಲ್ಲಿ ಸಣ್ಣ ಸಣ್ಣ ಅಲ್ಸರ್ಗಳು ಮತ್ತು ಗಂಟುಗಳು ಆಗ್ತದೆ. ಕರಳು ಜಠರದಲ್ಲಿ, ದೊಡ್ಡ ಕರಳಿನಲ್ಲಿ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಬೋದು ಒಂದು. ಮತ್ತು ಆಹಾರದ ಜೊತೆಯಲ್ಲಿ ಬೈ ಮಿಸ್ಸಾಗಿ ಹೋಗಿರ್ತಕ್ಕಂಥ ಕೂದಲು ಕರಳಿನಲ್ಲಿ ಎಲ್ಲೋ ಸಿಗಾಕೊಂಡಿದ್ರೆ ಅದು ಕೂಡ ಮಲದ ಜೊತೆಯಲ್ಲಿ ಹೊರಗಡೆ ಬರ್ತಕ್ಕಂಥ ವಿಶೇಷವಾದ ಔಷಧಿ ಗುಣ ಇದರಲ್ಲಿದೆ. ಕಿಡ್ನಿನಲ್ಲಿ ಇರ್ತಕ್ಕಂಥ ಕಲ್ಲು ಕೂಡ ಕರಗತಕ್ಕಂಥ ವಿಶೇಷವಾದ ಗುಣ ಇದರಲ್ಲಿದೆ. ತುಂಬ ಪುರಾತನವಾದದ್ದು. ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಔಷಧಿ ಅಲ್ಲ ಇದು. ಭಾಳಷ್ಟು ವರ್ಷಗಳಿಂದ, ಶತಮಾನಗಳಿಂದ ಇದನ್ನು ಬಳಸ್ತಾ ಬಂದಿದ್ದಾರೆ, ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ದಯಮಾಡಿ ಇಂಥ ಸಮಸ್ಯೆ ಇರತಕ್ಕಂಥವ್ರು, ಇಲ್ಲ ಸಮಸ್ಯೆ ಇಲ್ಲದೇ ಇರೋರು ಕೂಡ ಇದನ್ನು ಬಳಸ್ಬೋದು. ಇನ್ನೊಂದು ವಿಶೇಷವಾದ ಎಚ್ಚರಿಕೆ ಏನಂತಂದರೆ, ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸುವಂತಿಲ್ಲ. ಗರ್ಭಪಾತವಾಗ್ತದೆ, ಇದನ್ನು ಬಳಸುವಂತಿಲ್ಲ ಸ್ನೇಹಿತರೆ. ಮತ್ತು ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾವು ಮಾಡ್ತಕ್ಕಂಥ ಎಲ್ಲ ಔಷಧಿಗಳು ಕೂಡ ಗಿಡಮೂಲಿಕೆ ಔಷಧಿಗಳಾಗಿದ್ದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಪ್ರತಿಯೊಂದು ಔಷಧಿನೂ ಕೂಡ ಈ ರೀತಿ ಒಂದು 21 ದಿವಸ ನೆರಳಿನಲ್ಲಿ ಒಣಗಿಸ್ತೀವಿ. ಇದು ಇನ್ನೊಂದು ಔಷಧಿ. ಇದನ್ನು ಕೂಡ ನೆರಳಿನಲ್ಲಿ 21 ದಿವಸ ಒಣಗಿಸಿದ ಮೇಲೆ ಆಮೇಲೆ ನಂತರ ಬಂದು ಔಷಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಮಗೆ 2 ರೀತಿಯ ಔಷಧಿಯನ್ನು ನಾನು ತೋರಿಸಿದ್ದೀನಿ, 2 ರೀತಿ ಗಿಡಮೂಲಿಕೆಯನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಸ್ನೇಹಿತರೆ. BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಭಾಳಷ್ಟು ವರ್ಷಗಳಿಂದ ನಾನು ಸರಿ ಹೋಗ್ತಾನೆ ಇಲ್ಲ, ಗ್ಯಾಸ್ಟ್ರಿಕ್ಕು ಅಂತ ಅನ್ನೋರು ಕೂಡ, BP, ಶುಗರ್, ಥೈರಾಯ್ಡು, ಗ್ಯಾಸ್ಟ್ರಿಕ್ ಭಾಳ ವರ್ಷಗಳಿಂದ ಇನ್ನೂ ಅನೇಕ ಕಠಿಣ ಸಮಸ್ಯೆಗಳು ಸರಿ ಹೋಗ್ತಾನೇ ಇಲ್ಲ ಅಂತಕ್ಕಂಥವ್ರು ನೀವು ಇಲ್ಲಿ ತೋಟದ ಗುಡ್ಡದಳ್ಳಿಗೆ ಭೇಟಿ ಮಾಡ್ಬೋದು. ಮತ್ತು ಕಣ್ಣಿಗೆ ಉಚಿತವಾದ ಔಷಧಿ ಹನಿಗಳನ್ನು, ದೂರದೃಷ್ಟಿ ದೋಷ, ಹತ್ತಿರದೃಷ್ಟಿ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ಉರಿ ಇರತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಅಂತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಪ್ರತಿ ಭಾನುವಾರ ತೋಟದ ಗುಡ್ಡದಳ್ಳಿನಲ್ಲಿ. ತೋಟದ ಗುಡ್ಡದಳ್ಳಿಗೆ ಯಾವ ರೀತಿ ಬರ್ಬೋದು ಅಂತ ಅಂದರೆ, ತುಮಕೂರು ರೋಡ್ನಲ್ಲಿ ಇರ್ತಕ್ಕಂಥ 8ನೇ ಮೈಲಿಗೆ ಬಂದು, 8ನೇ ಮೈಲಿಯಿಂದ ಬೋನ್ ಮಿಲ್ ಸ್ಟಾಪಿಗೆ ಬರಬೇಕು. ಬೋನ್ ಮಿಲ್ ಸ್ಟಾಪಿಂದ ತೋಟದ ಗುಡ್ಡದಳ್ಳಿ ಇಲ್ಲಿಗೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಹತ್ರ ಬಂದು ಕೇಳಿದ್ರೆ, ರಮೇಶ್ ಅವ್ರ ಮನೆಯಲ್ಲಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡಿ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ, ಲಕ್ವ ಕಾಯಿಲೆ ಲಕ್ವ ಹೊಡೆದಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ಇಲ್ಲಿ ಕೊಡ್ತೀವಿ. ಮತ್ತು ತುಂಬ ದೂರದ ಊರುಗಳಿಂದ ಯಾರು ಬರಲಿಕ್ಕಾಗಲ್ಲ ಅಂತಕ್ಕಂಥವ್ರು ಏನು ಮಾಡ್ಬೋದು ಅಂತಂದರೆ, ಕೊರಿಯರ್ ಮೂಲಕ ಔಷಧಿಯನ್ನು ನಿಮ್ಮ ಮನೆಯ ಬಾಗಿಲಿಗೆ ತರಿಸ್ಕೋಬೋದು. ಆ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಟೆಲಿಫೋನ್ ನಂಬರು ಈ ಸ್ಕ್ರೀನ್ ಮೇಲೆ ಬರುತ್ತೆ. ಲಾಸ್ಟಲ್ಲಿ ಟೆಲಿಫೋನ್ ನಂಬರ್ನ ಹಾಕಿರ್ತೀವಿ, ಅಡ್ರೆಸ್ಸನ್ನು ಹಾಕಿರ್ತೀವಿ. ನೀವು ಭೇಟಿ ಮಾಡ್ಬೋದು. ಸಮಸ್ಯೆಗೆ ತಕ್ಕ ಪರಿಹಾರ ಇಲ್ಲಿ ಸಿಗುತ್ತೆ ಸ್ನೇಹಿತರೆ.
ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಏನೇನೆಲ್ಲ ಸಮಸ್ಯೆಗಳು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಸೊ ನಿದ್ರೆ ಸರಿಗೆ ಮಾಡಲಿಕ್ಕಾಗಲ್ಲ, ಪದೇ ಪದೇ ಯೂರಿನ್ ಪಾಸ್ ಮಾಡೋದಕ್ಕೆ ಅರ್ಜೆಂಟ್ ಆಗೋದ್ರಿಂದ ನಿದ್ರೆ ಸರಿಯಾಗಿ ಬರೋದಿಲ್ಲ. ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಬರ್ತಾ ಬರ್ತಾ ಏನಾಗುತ್ತೆ ಅಂತ ಅಂದರೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಸಂಸಾರಿಗಳಲ್ಲಿ ಮದುವೆ ಆಗಿರ್ತಕ್ಕಂಥ ಗಂಡಸರಿಗೆ ಬಂದ್ಬಿಟ್ಟು ಒಂದು ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ನರಗಳ ದೌರ್ಬಲ್ಯ ಜಾಸ್ತಿ ಆಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದ್ರಿಂದ ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಶಿಶ್ನದ ಉದ್ದ ಮತ್ತು ದಪ್ಪ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದರಲ್ಲಿ. ಈ ಎಲ್ಲ ಸಮಸ್ಯೆಗೂ ಅದ್ಭುತವಾದ ವಿಶೇಷವಾದ ಔಷಧಿ ನಮ್ಮಲ್ಲಿ ಸಿಗುತ್ತೆ. ಮತ್ತು ತುಂಬ ಬಿ ಪಿ ಜಾಸ್ತಿ ಇದೆ ಅನ್ನೋರ್ಗೂ ಕೂಡ ವಿಶೇಷವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಸಿಗುತ್ತೆ. ಸ್ನೇಹಿತರೆ, ದಯವಿಟ್ಟು ಸಮಸ್ಯೆ ಇರ್ತಕ್ಕಂಥವ್ರು ಸಂಪರ್ಕಿಸಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ನಮಸ್ಕಾರ, ಥ್ಯಾಂಕ್ ಯು.